ಯಾರೋ ಸರ್ ಎಲ್ಲಿದ್ದೀರಾ ಸರ್? ನಾವ್ ಮನೆಗಿದ್ದೀವ್ರಿ ಸರ್ ನೀವು ದೇವ್ರು ಸರ್, ನೀವು ದೇವ್ರು, ನೀವು ದೇವ್ರು ಸರ್, ನೀವು ದೇವ್ರು. ಯಪ್ಪ, ನಮ್ಮ ಅಪ್ಪ 10 ವರ್ಷದಿಂದ ಮನೆ ಕಂಡಿದ್ರು ಸರ್. ಇವತ್ತು ನಿಮ್ ಜೊತೆ ಮಾತಾಡಿದ್ಕೆ ನಮ್ಮ ಅಪ್ಪ ನಿನ್ನ ವಾಯ್ಸ್ ಕೇಳಿ ಮಾತಾಡ್ಬಿಡ್ತಾರೆ ಸರ್. ಪ್ರಜ್ಞೆ ಬಂದ್ಬಿಡೈತೆ. ಜಯ ಓಹೋ ಅಮ್ಮ ನೋಡಿ ಮಾತಾಡಿ, ಎಲ್ಲ ಮಾತಾಡಿ. ಇವ್ರೆ ಹಾ ಹಲೋ, ನನ್ನ ಮಕ್ಳು ಅಂತ ಮಾಡೋಣ. ನನ್ನ ಮಕ್ಳು ನಂಬರ್ ಕೊಟ್ರಿ ಇವ್ರಿಗೆಲ್ಲ. ಹಲೋ ಅಣ್ಣ, ನಮ್ಮ ಅಪ್ಪಗೆ ಪ್ರಜ್ಞೆ ಬಂದೈತೆ. 10 ವರ್ಷದ ಮುಂಚೆ ಸತ್ತೋಗಿತ್ತು, ಪ್ರಜ್ಞೆ ಬಂದೈತೆ. ನಮ್ಮ ಅಪ್ಪಂಗೆ ಪ್ರಜ್ಞೆ ಬಂದೈತೆ. ನಾನೇನ್ ಮಾಡೋಣ? ಅಯ್ಯೋ ಅಪ್ಪ, ಅಯ್ಯೋ ಯಾಕೋ ಮಾತಾಡ್ತಿಲ್ಲ? ಅಯ್ಯೋ ದೇವ್ರೇ, ನಮ್ಮಪ್ಪ ತಿರ್ಗಾ ಸತ್ತೋಯ್ತಲ್ಲಪ್ಪ. ಅಯ್ಯೋ ದೇವ್ರೇ, ನಮ್ಮಪ್ಪ ಇವತ್ತು ತಿರ್ಗಾ ಸತ್ತೋಯ್ತಲ್ಲಪ್ಪ. ನರಸಿಂಹಣ್ಣ, ನಮ್ಮಪ್ಪ ಸತ್ತೋಯ್ತಣ್ಣ. ಬದುಕಿರು ಅಂತ ಅಂದ್ರು, ಸತ್ತೋದ್ರು ಅಂದ್ರು. ನಾನ್ ಮೊದ್ಲು ಬದುಕಿದ್ರೆ ನಾನ್ ಸತ್ತೋಯ್ದಿರ ನೋಡ್ವಾಗ. ಅಣ್ಣ ಸತ್ತೋದ್ರು. ನಾನ್ ಬದುಕಿದ್ರೆ ಸತ್ತೋಯ್ದಿರ ನೋಡ್. ನಾನು ಯಾಕೋ ನನಗೂ ಯಾಕೋ ಜೀವ ಉಯ್ಕಂತ ಇದೆ. ಅಣ್ಣ ಪುಣ್ಯಾತ್ಮರು ಫೋನ್ ಮಾಡ್ದಂಗ ಆಗೋದ್ರಲ್ಲೋ ನನಗೆ. ಬರೀ ಇಂಟರ್ ಮಾಡತ್ತೆ. ಅಣ್ಣ, ನಮ್ಮ ಅಪ್ಪ ತಿರ್ಗ ಸತ್ತೋಗ್ಬಿಟ್ರೆ ಅಣ್ಣ. ಯಾ ಕರ್ಮ, ಊಟ ಅಲ್ಲ. ನನ್ನ ಮಕ್ಳು ಯಾರೋ ಜಲ್ಡೇದ್ ಹೇಳ್ಬಿಟ್ಟು ಅವರೇ ಕಂಡಂಗ್ ಕಾಣುತ್ತ ಊಟ ಅಲ್ಲನ. ಬಿಡ್ರಿ, ಯಾಕೆ ಹುಟ್ಟಿದ ಮೇಲೆ ಮನುಷ್ಯ ಎಲ್ಲಾರು ಸಾಯ್ತಾರೆ. ಅದಕ್ಕೆ ಯಾಕೆ ಮಾಡ್ತೀರಾ? 10 ವರ್ಷದ ಮೇಲೆ ಬದುಕಿ ಮಾತಾಡೈತಲ್ಲ. ಅಣ್ಣರೇ, ಬರೇ ಸತ್ತೋಗರೆ ಫೋನ್ ಮಾಡಕ್ ಶುರು ಆದ್ರಲ್ಲ ನನಗೆ. ಅಪ್ಪ, ನೀನ್ 10 ವರ್ಷದಿಂದ ಸತ್ತಾಗಿದ್ದೆ. ತಿರ್ಗಾ ಹೆಂಗ ನರಸಿಂಹಣ್ಣ ಜೊತೆ ಮಾತಾಡಕ್ಕೆ ಪ್ರಾಣ ಬಂದಿತ್ತು. ತಿರ್ಗಾ ಯಾಕೆ ಕೆಟ್ಟು ದೃಷ್ಟಿ ಬಿತ್ತು, ನೀನ್ ತಿರ್ಗಾ ಸತ್ತೋಗ್ಬಿಟ್ಟಲ್ಲಪ್ಪ. ನಮ್ಮನ್ನೆಲ್ಲ ನರಸಿಂಹಣ್ಣ, ನಮ್ಮನ್ನ ಯಾರಣ್ಣ ಕಾಪಾಡೋದು? ನಮ್ಮನ್ನ ಯಾರನ್ನ ಅಂತ ಅಪ್ಪ ಅಂತ ಕರೀಲಿ. ಅಲ್ಲ ಇವ್ರೆ ಗೌಡ್ರೆ, ಸತ್ತು ಒಂದ್ ದಿನಕ್ಕೆ ಮಧ್ಯಾಹ್ನಕ್ಕೆ ಅಲ್ಲಿ ಹೊಟ್ಟು ಉದ್ಕೊಂಡು ವಾಸನೆ ಬರ್ತೈತೆ. ಒಂಚೂರ ಎಂತದ ಬರೀ ಸ್ಮೆಲ್ ಬರ್ತೈತಿ, ಇರಿ ಕಚ್ಚಾವ ಅಂತಾರೆ. 10 ವರ್ಷದಿಂದ ಹೆಂಗ್ ಮಾಡಿದ್ರಿ ಅವ್ರನ್ನ? ಅಣ್ಣ, ಎಲ್ಲ ಇಲ್ಲೇ ರೋಡಾಗ ದಿವಾನ್ ಕಟ್ ಮೇಲಕ್ ಮನ್ಗಿದನ. ನೆಂಟ್ರುಗಳು ಬರೋದ್ ದೂರದಿಂದ ಬರ್ಬೇಕಲ್ಲಣ್ಣ, ಲೇಟ್ ಆಗೈತೆ ಅಣ್ಣ. ಬೆಳಿಗ್ಗೆ 10 ಗಂಟೆ ಆಗ್ತಿರೋ ಇದ್ರ ಅಣ್ಣ? 10 ವರ್ಷ ಆಗಿತ್ತು. ನೆಂಟ್ರುಗಳು ಬರೇಳಿದ್ವಲ್ಲ, ಎಲ್ಲ ದೂರ ಊರಿಂದ ಬರ್ಬೇಕು. ಬೆಳಿಗ್ಗೆ 10 ಗಂಟೆನಾಗ ಅಥವಾ 10 ವರ್ಷದಿಂದ 10 ಗಂಟೆನಾಗ? 10 ವರ್ಷದ ಹಿಂದೆ 10 ಗಂಟೆನಾಗ. 10 ವರ್ಷದ ಹಿಂದೆ 10 ಗಂಟೆಗೆ ತೀರೋಗಿದ್ದು. ಇವತ್ತು ನಿನ್ ಜೊತೆ ಫೋನಲ್ಲಿ ಮಾತಾಡ್ದು ಮಾವಿ ಇದನ್ನೆಲ್ಲ ಹುಣ್ಸೆನೆಲ್ಲ ತಾಂಬ ಅಂದಾಗ ಪ್ರಾಣ ಬಂದಿತ್ತು. ಉಸಿರಾಡ್ತು, ಕೈ ಕಾಲೆಲ್ಲ ಹಿಂಗ ಆಡ್ತು. ಏನ್ ಕರ್ಮನಪ್ಪ. ಅವನ್ ಯಾರೋ ನೋಡ್ರಿ ಮಣ್ಣು ಮಾಡಿ ಬಂದಿದ್ವಿ 30ನೇ ತಾರೀಕು ಮಣ್ಣು ಅಂತ ಫೋನ್ ಮಾಡಿವನ. ಅವ್ನ್ ನಮ್ಮ ಮಾವ. ಇವ್ರು 10 ವರ್ಷದಿಂದ ಸತ್ತೋಗಿರೋದು, ಇವತ್ತು ಬದುಕಿ ಮಾತಾಡಿರೋ ಅಂತ ಅಂದ್ರೆ ಇವ್ನ ಅಮ್ಮನಾಡ 1 ವಾರ ದಿನಕ್ಕೆ ಹೊಟ್ಟೆ ಊದ್ಕೊಂಡು ಕೊಳತು ವಾಸನೆ ಬರ್ತಾರೆ ಮುಚ್ಚಿ ಅಂತ ಅಂತಾರೆ. ಅಂತವ್ರೆ ಇವ್ನು ಯಾರ ತಿಕ್ಕಲು ನಮಗ್ 10 ವರ್ಷದಿಂದ ಮಡಗಿದ್ದೆ ಅಂತಾರಲ್ಲ. ಇವ್ ನಿಜವಾದ ತಿಕ್ಲನು ಅಥವಾ ನಾನ್ ತಿಕ್ಲನು ನನಗ್ ಗೊತ್ತಾಗ್ತಾ ಇಲ್ಲ. ಆ ದೇವ್ರಿಗೆ ಕಣ್ಣಿಲ್ಲ. ದೇವ್ರು ಯಾವತ್ತು ನಾಳೆಯಿಂದ ನಮ್ಮ ಅಪ್ಪನ ಮಣ್ಣು ಮಾಡಿ ಬಂದ್ಮೇಲೆ ಫೆಬ್ರವರಿ 5ನೇ ತಾರೀಕು ನಮ್ಮ ಅಪ್ಪನ ಮಣ್ಣು ಮಾಡಿ ಬಂದ್ಮೇಲೆ ಯಾವ ದೇವ್ರನ್ನ ಮನೇಲಿ ಪೂಜೆ ಮಾಡಬೇಡ್ರಿ, ಯಾರು ಪೂಜೆ ಮಾಡಬೇಡ್ರಿ. ದೇವ್ರೇ ಇಲ್ಲ ನಮ್ ಬಾವು. ಇದು ಪ್ರಪಂಚದಾಗೆ ನಡಿದಾಗಂತ ಘಟನೆದ ವಿಚಾರ ನನಗೆ ಹೇಳ್ತಾ ಇದ್ರಲ್ಲಿ ಗೌಡ್ರೆ. 15ನೇ ತಾರೀಕು ಮಣ್ಣು ಮಾಡ್ತೀರಾ? ಹ್ಞೂ ಅಣ್ಣ, 5ನೇ ತಾರೀಕು ಅಣ್ಣ, ಫೆಬ್ರವರಿ 5ನೇ ತಾರೀಕು. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ತೀರಾ? 10 ವರ್ಷದಿಂದ ಸತ್ತೋಯ್ತಿ. ಹ್ಞೂ ಸತ್ತೋಗಿದ್ರು. ಈಗ ಪ್ರಾಣ ಬಂದಿತ್ತಣ್ಣ, ಕೈ ಕಾಲೆಲ್ಲ ಆಡಿ ಊಟ ಮಾಡ್ತು. ಈಗ ಎದ್ದು ಊಟ ಮಾಡಿರಾ? ಹ್ಞೂ, ಎದ್ದು ಊಟ ಮಾಡಿ ತಿರ್ಗಾ ನಿನಗೆ ಫೋನ್ ಮಾಡ್ದೆ ಅಣ್ಣ. ಖುಷಿ ಆಯ್ತಲ್ಲ ನನಗೆ. ನಿಮ್ ಫೋಟೋ ಕಳಿಸ್ಬಿಡೋಣ. ಒಂದು ನಿಮ್ ಫೋಟೋ ಮಾಡಿ ಒಂದು ಕಟೌಟ್ರ್ ಮಾಡಿ ಮನೆ ಮುಂದೆ ಇಟ್ಕೊಂಡ್ ಬಿಡ್ತೀವಿ. ನಮ್ಮ ಅಪ್ಪನ ಪ್ರಾಣ ಬಂತು, ನಿಮಗೆ ಫೋನ್ ಮಾಡ್ತಿದ್ದಂಗೆ ಅಂತ ಹೇಳ್ದೆ ಅಣ್ಣ. ತಿರ್ಗಾ ನಿಮ್ಗೆ ಫೋನ್ ಮಾಡ್ತಿದ್ದಂಗೆ ನಮ್ಮ ಅಪ್ಪ ಹೊರಟೋದ್ರಣ್ಣ.
ಓ ನಮ್ಮ ಇವ್ರೆ ನೋಡ್ರೆ ಬಿಡಿ, ನೀವು ಅವರಿಂದ ನೀವು ಒಟ್ಟಿಗಿಟ್ರ ಅಂದ್ರೆ ಇದು ಅಲ್ಲಿ ಪಕ್ಕದಾಗ ಯಾರನ್ನ ಇದ್ರ ಅವ್ರ ಕೈ ಕೊಡಿ. ನಮ್ಮ ಮಗ ನನಗೂ ತಿಕ್ಲಿಡಿಯಂಗ್ ಕಾಣುತ್ತೆ. ನನ್ನ ಮಕ್ಕಳು ತಾವ್ ಮಾತಾಡಕ್ ನನಗೆ 7 ಸಲ ಮೆಟ್ನಾಗ ನಾನೇ ಹೊಡ್ಕೋಬೇಕು. ಎಂತ ನನ್ನ ಮಕ್ಳು ತಾವ್ ನಾವು ಮಾತಾಡ್ತೀವಿ. ಒಬ್ಬರು ನಂಟ್ರನಾದ್ರೂ ಫೋನ್ ಮಾಡ್ದಂಗ ಆಗ್ಬೋದ್ರಲ್ಲ. ಈ ಮಿಂಟ್ರಿ ಹುಚ್ಚಿರ್ ಸವಾಸ ಮಾಡಿ. ಅಣ್ಣ ಕೊಡ್ತೀನಿ ನೋಡಿ ಅಣ್ಣ. ಹಲೋ ಹಲೋ ಅಣ್ಣವ್ರೆ. ಅಕ್ಕ, ಇವ್ರಿಗೆ ಏನ ಇದು ಅಣ್ಣರ್ ಸತ್ತೋಗಿ ಎಷ್ಟು ದಿನ ಆಯ್ತು ನಿಮ್ಮ ಮಾವರು? ಹೋದ್ ವರ್ಷ 2010ಕ್ಕೆ ಸತ್ತೋಗಿದ್ದಣ್ಣ. 10 ವರ್ಷ ಆಗಿತ್ತು. ಫೆಬ್ರವರಿ 5ನೇ ತಾರೀಕು 2020 ಫೆಬ್ರವರಿ 5ನೇ ತಾರೀಕು ಮಣ್ಣು ಮಡಿಕೊಂಡಿದ್ದು. ಸತ್ತೋಗಿದ್ರಲ್ಲ ಅವ್ರ ಯಜಮಾನ್ರು, ಅವ್ರ ಹೆಂಗಸ್ರೇನ ಬದುಕ್ಯವ್ರ? ಅವ್ರ ಹೆಂಗಸ್ರು ಬದುಕರ್, ನಾನು ಅವ್ರ ಸೊಸೆ ಅಣ್ಣ. ಏನ್ ಅವ್ರ ಹೆಂಗಸ್ರಿಗೆ ಏನ ಇದು ಗಾಳಿಗಳು ಹಿಡ್ದೈತೆ ನೋಡಿ ಚೆಕ್ ಮಾಡ್ರಿ. ಅವ್ರ ಯಾರು ಅವ್ರಿಗೆ ಗಾಳಿ ರೂಪವಾಗಿ ಏನ ಬಂದು ಅವ್ರನ್ನೆಲ್ಲ ಅವ್ರು ಕಾಡ್ತಾ ಇದ್ದೇನೆ ಪಾಪ. ಯಜಮಾನ್ರು ದುಃಖವಾಗಿ ಓಡಾಡೋದ್ ನೋಡ್ರಿ, ಒಳ್ಳೆ ಬಂದಂಗ ಕಾಣ್ತೈತೆ ಅಣ್ಣ. ಗಾಳಿ ಆಗಕ್ಕೆ ಮಣ್ಣು ಮಾಡಿ ಬಂದಿದ್ರೆ ಅಲ್ವಣ್ಣ ಗಾಳಿ ಆಗೋದವ್ರು. ಇನ್ನು ಮಣ್ಣೆ ಮಾಡಿಲ್ವಣ್ಣ. 5ನೇ ತಾರೀಕು ಮಣ್ಣು. ನೀವ್ ಎಷ್ಟು ಜನ ಇದ್ರಿ ಮನೆಗೆ? ನಾವು 6 ಜನ ಇದ್ದೀವಣ್ಣ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮೈದ, ಅವ್ರ ಹೆಂಡತಿ, ನಾನು ಎಲ್ಲ ಇದ್ವಿ. ಅದ್ರಾಗ ನಮ್ಮ 6 ಜನದಲ್ಲಿ ನಮ್ಮ ಮಾವ 10 ವರ್ಷ ಆಯ್ತಣ್ಣ ಸತ್ತೋಯ್ತು. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಡಗಿದ್ದೀವಣ್ಣ. ಅಷ್ಟರೊಳಗೆ ನಮಗೆ ಹುಣಸೆ ಎಲೆ ಬೇಕಾಗಿತ್ತು. ಈಗ ಬದುಕಿದ್ದಾರೆ ಯಾರು? ಈಗ ಬದುಕಿದ ಅವರೇ ಅಣ್ಣ. ಪ್ರಾಣ ಬಂದಿತ್ತು, ಊಟ ಮಾಡಿದ್ರು ಎದ್ದು. ಇದು ನಿಮ್ದು ಗ್ರೂಪ್ ಇದು ಆಧಾರ್ ಕಾರ್ಡ್, ವೋಟರ್ ಲಿಸ್ಟ್ ಎಲ್ಲ ಎಲ್ಲ ಐತೆ ಅಣ್ಣ. ಅದ ವೋಟರ್ ಲಿಸ್ಟ್, ಆಧಾರ್ ಕಾರ್ಡ್ ಐತಾ ಅಥವಾ ನೀವೇನ ಇದು ಮನುಷ್ಯರು ಅಥವಾ ದೇವ್ಗಳು ನನಗೆ ಫೋನ್ ಮಾಡೈತು ಅಥವಾ ನನಗೆ ದೇವ್ ಬಿಡ್ದೈತು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾಕಣ್ಣ? ನನಗೂ ಈಗ ನೋಡ್ತಾ ಇದ್ರೆ ಹೋಗಿರತ್ತೆ. ನನ್ನ ಹಣೆ ಬರನೇ ಇಷ್ಟ ಆಗೋತಾ. ಯಾಕಣ್ಣ? ಹಲೋ, ಫೋನ್ ಮಾಡಿದ್ರಿ? ಎಲ್ಲಣ್ಣ ಮಂತೆಗೆ ಬರ್ಲೇ ಇಲ್ಲ. ಇಲ್ಲ, ನಾ ಮದುವೆ ಹೋಯ್ದ್ನಲ್ಲ, ಮದುವೆಯಿಂದ ಬಂದವನು. ಯಾಕೆ ಸಾಕಾಯ್ತು, ಉಳ್ಳಾಡ್ತಿದ್ದೆ. ಈಗ ಎದ್ದು ಎಷ್ಟೊತ್ತಿ ಬರೋಣ? ಬೆಳಿಗ್ಗೆ ಅದೇ ಮಾರ್ಕೆಟ್ ಕೊಟ್ಟಿದ್ದೀನಿ, ಹೂವು ತಗೊಂಡು. ಯಾಕೆ? ಒಂಚೂರು ಅದೇ ನಾಳೆ ಎತ್ತಿನಹಳ್ಳಿ ಜಾತ್ರೆ ಅಲ್ವಾ, ಅದಕ್ಕೆ ಒಂದ್ 6 ಗಂಟೆ 6:15 ಬಂದ್ಬಿಡು. ಎಲ್ಲಿಗೆ? ಮಂತಕ್ಕೆ ಬಂದ್ಬಿಡ್ತೀಯ? ಎಲ್ಲಿಗೆ ಬತ್ತೀಯ? ಬುಗುನಳ್ಳಿಗೆ ಬತ್ತೀಯ? ಯಾರು ಹೇಳಿ ನೀವು? ಯಾರು ಹೇಳಿ ನೀನು? ಈ ಅಣ್ಣ ಎಲ್ಲ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ನರಸಿಂಹಣ್ಣ. ನಿಮ್ ಹೆಸರು ಏನ್ ಹೇಳ್ರಿ? ಅಯ್ಯೋ ಹೋಗತ್ತ. ಈ ಅಣ್ಣ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೇನ್ರಿ. ಅಲ್ಲ, ಯಾರು? ವೆಂಕಟೇಶನ್ ರುದ್ರೇಶ? ನಾನ್ ರುದ್ರೇಶ್ ಕಣ. ನಾನ್ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡಿದಿನ. ಮತ್ತೀಗ ತಿರ್ಗಾ ಯಾರು ಅಂತೀಯ? ಅದಕ್ಕೆ ಹೂವು ಎಲ್ಲ ಹಾಕಿದ್ರಿ ನೀವು? ಹೂವ ತರಕ್ಕೆ ಮಾರ್ಕೆಟ್ಗೆ. ಯಾಕೆ ಇಂತ ಸುಳ್ಳು ಹೇಳ್ತೀರಿ? ನಿಮ್ ಮನೆ ಎಷ್ಟು 2 ವರ್ಷ ಆತಲ್ಲ? ಏನ್ 2 ವರ್ಷ ಆಯ್ತಲ್ಲ? ದುಡ್ಡು ಇಸ್ಕೊಂಡ? ಬಡ್ಡಿ ಕೊಟ್ಟಿಲ್ವಾ? ಕೊಟ್ಟಿದ್ಯಾ? ಇವ್ ನನ್ ಮಕ್ಳಿಗೆ ಫೋನ್ ಮಾಡಿ ಈಗ ಹೆಸರಿಗಾತ ನಿನ್ಗೆ? ಅಯ್ಯೋ, ಹಾಲ್ ಕರಿಬೇಕಾಯ್ತಲ್ಲ, ಹಾಲು 7:15 ಆಯ್ತು ಎದ್ದೆ. ಹಾಲ್ ಕರಿಬೇಕಾಯ್ತು, 7:15 ಆಗಿತ್ತಲ್ಲ ಬೆಳಿಗ್ಗೆ. ಈಗ 7:15ನಾ? ಆಲೆ ಕೋಳಿ ಕೂಗಿ ಎಷ್ಟೊತ್ತಾಯ್ತಾನೆ? ನಾಳೆ ಬೆಳಿಗ್ಗೆ 7:15 ಹಾಲಿನ ಗಾಡಿ ಬಂದೈತೆ. ನನ್ ಮಕ್ಳನ್ನ ಯಾರನ್ನ ಉತ್ತಮರು ಅಂತಾರೆ ಅವ್ರನ್ನ. ಆಲೆ ಹಾಲ್ ಕರಿತಾ ಇದೀನಿ, ಬೆಳಗ್ಗೆ ಬೆಳಕರ್ದೈತೆ ಆಲೆ 7:15. ನೀನ್ ಈಗ ಎದ್ದಿದ್ದೀರ? ದುಡ್ಡು ಕೊಡ ನೀನು. ದುಡ್ಡು ಹಾಲ್ ಕರಿತಾ ಇದೆಯಾ? ಅಲ್ಲ, ಎಲ್ಲಿದ್ದೀರಾ? ಮನೆಗಿದ್ದೀನಿ. ಹೌದಾ? ಯಾರು ಹೇಳಿ? ಏನಣ್ಣ ಸಮಾಚಾರ? ಎಲ್ಲಿ ತೋಟದ ಕಡೆನೂ ಬರ್ಲೇ ಇಲ್ಲ? ತೋಟ ಎಲ್ಲ ಇದೆ ನಮ್ದು. ನಮ್ಮ ತೋಟ ಎಲ್ಲ ಇದೆ. ನೀನ ವೀರಣ್ಣನ್ ತೋರಿಸ್ತೀನಿ ಅಂದಿದ್ದಲ್ಲ, ದಾಸಪೇಟೆ ವೀರಣ್ಣ. ಹಲೋ, ಯಾವ್ದು ನಂಬರ್ ಚೆಕ್ ಮಾಡಿ, ರಾಂಗ್ ನಂಬರ್ ಮಾಡಿರಂಗಿದ್ದೀರಾ ಅಣ್ಣ? ನಾವ್ ದಾಸಪೇಟೆ ಕಡೆ ಯಾರು ನಮಗೆ ಪರಿಚಯನೇ ಇಲ್ಲ ಸ್ವಾಮಿ. ಅಲ್ಲಣ್ಣ, ಆ ದಾಸಪೇಟೆಗೆ ವೀರಣ್ಣ ಅಂತ ಅವ್ರಲ್ಲ.
ಇಲ್ಲ ಗೊತ್ತಿಲ್ಲ. ಆಗ ಅವ್ರದ್ದು ಇದು ತೆಂಗಿನ ತೋಟ ಕೊಡಿಸ್ತೀನಿ ಅಂತ ಹೇಳಿದಲ್ಲ ಕಾಯಿ ಇದಲ್ಲ. ಇಲ್ಲ ಇಲ್ಲ, ಯಾರು ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಅಲ್ಲ ನರಸಿಂಹರಾಜ್ ಅವರಲ್ವಾ? ಓ ಅಣ್ಣ ದಾಸಪೇಟೆ ವೀರಣ್ಣ ಅಂತ ಇಲ್ಲ, ಅವರು ಮೇಸ್ತ್ರಿ ಕೆಲಸ ಮಾಡಿಸ್ತಾರಲ್ಲ. ಗೊತ್ತಿಲ್ಲ. ಆಗ ಅವ್ರದ್ದು ತೊಟ್ಲೆಕ್ಕ ಕಾಯಿ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲಣ್ಣ. ಇಲ್ಲ ಇಲ್ಲ ಇಲ್ಲ, ಇಲ್ವಾ? ಗೊತ್ತಿಲ್ಲ ನಂಗೆ. ಮತ್ತೆ ಈ ನಂಬರಿಗೆ ಫೋನ್ ಮಾಡು ಅಂತ ಕೊಟ್ರಲ್ಲ ಅವರು ಕೊಡಿಸ್ತಾರೆ ಅಂತ. ನೀವ್ ಹೆಸರು ನರಸಿಂಹರಾಜ್ ಅವರಲ್ವಾ? ಹ್ಞೂ ಮತ್ತೀಗ ಈ ನಂಬರ್ ಕೊಟ್ರಣ್ಣ ಅವರು. ಪರ್ಮಿ ಅಂತ ಇಲ್ವಾ ದಾಸಪೇಟೆಗೆ? ಪರಮೇಶ್ ಅಂತ. ಸ್ವಾಮಿ ನಮ್ಮದು ಪರಮೇಶ್ ಗೊತ್ತಿಲ್ಲ, ಇದು ಸೀನಪ್ಪ ಯಾರು ಗೊತ್ತಿಲ್ಲ. ನಾವು ದಾಸಪೇಟೆ ಕಡೆ ಅಲ್ಲ, ನಾವು ನಮ್ದು ತುಮಕೂರು ಕಡೆ. ಅಣ್ಣ ತುಮಕೂರು ದಾಸಪೇಟೆಗಿನ ಎಷ್ಟು ಕಿಲೋಮೀಟ್ರು? 20. ಅವರು ವೀರಣ್ಣ ಅಂತ ಮೇಸ್ತ್ರಿ ಕೆಲಸ ಮಾಡಿಸ್ತಾಗ ಹೋಗ್ತಾರಲ್ಲ, ಅವ್ರದ್ದು ತೋಟನ ಪರ್ಮಿನ ನಂಬರ್ ಕೊಟ್ಟಿದ್ದು. ಇದು ನರಸಿಂಹರಾಜು ಅಂತ ತೊಟ್ಲೆಕ್ಕ ಕೊಡಿಸ್ತಾರಣ್ಣ. ತಗೊಂಡೋಗಿ ಫೋನ್ ಮಾಡಿ ಅವ್ರು ಕೊಡಿಸ್ತಾರೆ. ವೀರಣ್ಣ ಅವ್ರದ್ದು ತೊಟ್ಲೆಕ್ಕ ಕಾಯಿ ಅಂತ ಅಂದ್ರೆ ಅದಕ್ಕೆ ಬೆಳಗ್ಗೆ ಎಷ್ಟೊತ್ತಿಗೆ ಬರೋಣ ಅಂತ ಮಾಡ್ದೆ ಅಣ್ಣ. ಇಲ್ಲ 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 ಸರ್, ನಮ್ದು ಗೊತ್ತಿಲ್ಲ ನಮ್ಗೆ. ತೊಟ್ಲಕ್ಕ ಕಾಯಿ ಇಲ್ಲ. ಇವತ್ತು ಸಂತೆ ಬೆಳ್ಳಾವಿಲ್ಲಿ ಬೆಳ್ಳಾರಿ ಅಂದ್ರೆ 3 ಲಾರಿ ಕೊಡ್ತೀವಿ. ಕೊಂಡ್ಕೊಂಡ್ ರಾಶಿಗೆ ಹೋಗೋದು ಎಣಿಕೆಲ್ಲ, ಬರೀ ರಾಶಿ. ಹೌದಾ? ಅಲ್ಲ ಆತರ ಬೇಡ. ಇದು ಪರಂಗಿಹಣ್ಣು ಮರನು ನೆಂಗೆ ಮರ ಅವು ಯಾವ ಇಲ್ವಣ್ಣ? ಪರಂಗಿಹಣ್ಣು ನುಗ್ಗೆ ಮರ ಇದ್ರಾಗೆ ಚೀನಾದಾಗ ಸಿಗ್ತಾವ ನೋಡಿ. ಚೀನಾದಾಗೆ ಅಲ್ಲಣ್ಣ ಪರಂಗಿಹಣ್ಣು ಎಲ್ಲ ಕಾಯಿಲಾಗಿ ಸತ್ ಹೋಗ್ತಾವ್ರ ನೋಡಿ. ಟಿವಿಯಾಗ ತೋರಿಸ್ತಾವ್ರೆ ಎಲ್ಲ. ಅಲ್ಲಿ ಸಿಗ್ತಾವ ಚೀನಾದಾಗೆ. ನಮ್ಗೆ ಅಣ್ಣ ನಮ್ಗೆ ಪರಂಗಿಹಣ್ಣು ಬೇಕಷ್ಟೇ, ಗಿಡ ಏನ್ ಬೇಡ. ಹಂಗಾದ್ರೆ ಕೊಡ್ಸಿ ಬರ್ರಿ. ಯಾವಾಗಣ್ಣ? ಇಲ್ಲಿ ಚೋಳೂರು ಸಿರಾ ರೋಡಗೆ ಒಂದ 18-20 ಎಕರೆ ಒಳಗೆ ಐತ್ ನೋಡಿ ಪರಂಗಿಹಣ್ಣು. ಪ್ರಸ್ತುತ ಕಾರಣದಾದ್ರೆ ಕೊಡ್ತೀನಿ. ಸಿಡ್ಲೆಕೋಣ ಅಂತ. ಸಿಡ್ಲೆಕೋಣ ಹಾ, ಬೆಂಗಳೂರು ಅಲ್ಲ, ಅದು ಚೋಳೂರು ಸಿರಾ ರೋಡಗೆ. ಹೌದಣ್ಣ. ಇದು ಗಿಡ ಏನ ಕೊಡ್ತಾರಣ್ಣ? ಏನ್ ಗಿಡ? ಅದೇ ಪರಂಗಿಹಣ್ಣು ಗಿಡ. ಅದೇ ಇದು ಕದಾ ಕಿಟಕಿ ಬಾಕ್ಲು ಮಾಡಕ್ಕೆ ಅದೆಲ್ಲ ಚೀನಾದಾಗ ಕೊಡ್ತಾರೆ. ಸರಿ ಮಾತಾಡಂಗಿದೆ, ಬಿಸ್ನೆಸ್ ಮಾತಾಡ್ರಿ. ಇಲ್ಲ ಅಂತಂದ್ರೆ ಏನ್ ಆತರ ಮಾತಾಡ್ತಿರೋದು ನೀವು? ಅವ್ರ ಹಣ್ಣಿ ಮರ ಕಳಿಸ್ತಾರೆ ಅಂದ್ರೆ ಅವರು ಎಲ್ಲ ಫಾರಂ ಮಾಡಿ ಡ್ರಿಪ್ ಮಾಡಿಸಿ ಹನಿ ನೀರಾವರಿ ಮಾಡಿಸಿ ಬುಡಕ್ ಕೊಡ್ತಾರೆ. ಅಲ್ಲ ಸರ್, ಪರಂಗಿಹಣ್ಣು ನೀವೇ ಕಿತ್ಕೊಳ್ರಿ. ಪರಂಗಿಹಣ್ಣು ಗಿಡ ಬೇಕು ನಮ್ಗೆ. ಕದಾ ಕಿಟಕಿ ವಾಸ್ಕಲ್ಲು ಮಣ್ಣಿನ ಕಾಯಿ ಬಿಡ್ತಾ ಇರೋದು ಅಲ್ಲಿ. ಹಂಗಾದಾಗ ಮಾಡ್ತೀವಿ. ನಂಬರ್ ಕೊಡಿ. ನಂಬರ್ ಏನ್ ಕೊಡೋದು? ಮಾಡಿರೋದೇ ನನ್ನ ನಂಬರ್ ಅಲ್ವಾ? ನಮ್ಗೆ ಪರಂಗಿಹಣ್ಣು ಗಿಡ ಬೇಕು, ಕದಾ ವಾಸ್ಕಲ್ಲು ಕಿಟಕಿ ಮಾಡಕ್ಕೆ. ನನಗೆ ಅವನು ಎಷ್ಟು ಜನ ಕೊಟ್ಟಿದ್ ನನ್ನ ಮಕ್ಕಳು ಅಂತ ಅಣ್ಣ. ಅನ್ನೋದ್ಕಿನ್ನ ನಾವು ನಮ್ಮನ್ನ ಯಾವ್ದೋ ಬಸ್ಸಲಾರಿಗೂ ಸಿಕ್ಕಿ ಹೊರಗೆ ಹೋದ್ರಾಗಲ್ಲ ನನ್ನ ಮಕ್ಕಳು. ಎಲ್ಲಿ ಕಪ್ಪಿಸ್ಕೊಂಡ್ ಬಂದ್ಬಿಟ್ರಿ ಇವ್ರು? ಅಣ್ಣ ಓ ಅದೇಣ್ಣ ಪರಂಗಿಹಣ್ಣು ಗಿಡ ಬೇಕಿತ್ತಣ್ಣ ನಮ್ಗೆ. ನಮ್ಮ ಮನೆಗೆ ಹೊಸ ಮನೆ ಕಟ್ಟಿಸ್ತಾ ಇದೀವಿ. ಇದು ಒಂದು ನಿಮಿಷ ಕೇಳೋಣ. ನಮ್ಮ ಅಪ್ಪಾರು 10 ವರ್ಷ ಆಗಿತ್ತು ಸತ್ತೋಗಿ. ತಿರ್ಗಾ ನಾಳೆ ನಾಡ್ದು ನೀವು ಎಷ್ಟು ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ತಿರ್ಗಾ ಮಣ್ಣು ಮಾಡ್ತಾ ಇದೀವಿ. ನಮ್ಮ ಅಪ್ಪಾರು ಸತ್ತೋಗಿದ್ರು, 10 ವರ್ಷ ಆಗಿತ್ತು ಅಲ್ಲೇ. ಈಗ ತಿರ್ಗಾ ಮಣ್ಣು ಮಾಡ್ತಾ ಇದೀವಿ ಮುಂದಿನ ತಿಂಗಳು 5ನೇ ತಾರೀಕು. ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. 10 ವರ್ಷ ಆಯ್ತು ಸತ್ತೋಗಿ? ಸತ್ತೋಗಿ 10 ವರ್ಷ ಆಗಿತ್ತು ನಮ್ಮ ಅಪ್ಪಾರು. ಅದಕ್ಕೆ ಆ ಕಾರ್ಯನ ಮುಂದಿನ ತಿಂಗಳು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಇಕ್ಕೊಂಡಿದ್ದೀವಿ ಮಣ್ಣು ಮಾಡೋಣ ಅಂತ. ಅದಕ್ಕೆ ಪರಂಗಿಹಣ್ಣು ಗಿಡಗಳು ಬೇಕಾಯ್ತಣ್ಣ. ಕದಾ ವಾಸ್ಕಲ್ ಕಿಟಕಿಗಳು ಬಂದವ್ರಿಗೆ ಚೇರು ಪಾರು ಎಲ್ಲ ಮಾಡಿಸ್ಬೇಕಲ್ಲಣ್ಣ ಕೂತ್ಕೊಳಕ್ಕೆ. 10 ವರ್ಷದಿಂದ ಸತ್ತೋಯ್ತು, ಈಗ ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. ಯಾಕಣ್ಣ? ಯಾವ ಜಾಗದಾಗಿದ್ದೀರಾ ನೀವು? ಯಾವ ಜಾಗದಾಗಿದ್ದೀರಾ? ಯಾಕಣ್ಣ? ಅಲ್ಲ ಇವರು ಈ ಮೊನ್ನೆ ಒಂದು 8-10 ಜನ ತಪ್ಪಿಸ್ಕೊಂಬಂತ ಇದು ಪೇಪರ್ ಕೊಟ್ಟಿದ್ರು. ಅದಕ್ಕೆ ನಾನು ಕರ್ಕೊಂಬಂದ್ ನಿಮ್ಮ ಮನೆಗಳಿಗೆ ತಲುಪ್ಸೋಕೆ. ಇಲ್ಲಣ್ಣ, ನಾವು ದುಃಖದಲ್ಲಿದ್ದು. ನಮ್ಮ ಅಪ್ಪ ಸತ್ತೋಗಿದ್ರು 10 ವರ್ಷ. ಮುಚ್ಚಯ್ಯ ನೀನ್ ತಿಕ್ಕಲ್ ನನ್ನ ಮಗನೇ. ನನಗೆ ತಿಕ್ಲಿಡ್ಸಕ್ ಮಾಡ್ತಾ ಇದೀಯ ನೀನ್ ಫೋನ? 10 ವರ್ಷಕ್ಕೆ ಸತ್ತೋಯ್ತು ಈಗ ಮಾಡ್ತಾ ಇದೀಯ? ಹುಚ್ಚು ನನ್ನ ಮಕ್ಕಳ, ಹುಚ್ಚು ನನ್ನ ಮಕ್ಕಳ. ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣ ಐತ್ ಕಣ. ಯಾಕಣ್ಣ?
ಮುಂದಿನ ತಿಂಗಳು 5ನೇ ತಾರೀಕು, ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡೋಣ ಅಂತ ಇದ್ದೀವಿ. ನಮ್ಮಪ್ಪ 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಹಾ ಅದಕ್ಕೆ ಈ ಫೆಬ್ರವರಿ 5ನೇ ತಾರೀಕು ಈ ತಿಂಗಳು 2010 ಸತ್ತೋಗಿದ್ದು. ಹಾ ಅದಕ್ಕೆ 2020 ಮಣ್ಣು ಮಾಡೋಣ ಅಂತ ಎಲ್ಲಾರ್ಗು ನೆಂಟ್ರೆಲ್ಲ ಹೇಳ್ಬೇಕಾಯ್ತಲ್ಲಣ್ಣ. ನೆಂಟ್ರುಗಳೆಲ್ಲ ಬರೋದ್ ಲೇಟ್ ಆಯ್ತು ದೂರ ಊರಿಂದ. ಅಯ್ಯೋ ಅಯ್ಯೋ ತಿಕ್ಲಿಡೆ ಅವನ್ಯಾರೋ ಮೊನ್ನೊಬ್ಬ ಮಗ ಇವನು ನಿಂಗಪ್ಪ ರಂಗನ್ಮಯ್ಯರ 30ನೇ ತಾರೀಕು ಮಣ್ಣು ಅಂತ ಅಂತಾರೆ. ಮಣ್ಣು ಮಾಡಿ ಬಂದು ನಾಳೆ 8 ದಿನ ಆಯ್ತು. ನಾವು 30 ಮಣ್ಣು ಅಂತ ಫೋನ್ ಮಾಡಿದ್ವಿ. ನೀವು ಅವ್ರ ಅಪ್ಪ ಅನ್ನಂಗ್ ಕಾಣಿದ್ರಿ. ಇವ್ರು ಇವಾಗ ಮಾಡ್ರ ತಿಕ್ಕಲ್ ನನ್ನ ಮಗ ಅವ್ರ ಅಪ್ಪ ಅನ್ನಂಗ್ ಕಾಣ್ತಾರೆ. ಅವು ಮಣ್ಣು ಬಂದಿದೀವಿ. ಅದೇ ಇದನ್ನ ನಮ್ಮ ಇದು ಗೊಲ್ಲಳ್ಳಿದ 30ನೇ ತಾರೀಕು ಮಣ್ಣಿಗೆ ಬರಲ್ವ ಅಂತ ಅಂತವ್ ನಾವು. ಇವನ್ ಯಾರ 20 ಮಾಡಿರೋದ ಈಗ ಫೋನ್ ಮಾಡ್ತಾವ. ನೀವು ತಿಕ್ಕಲ್ ನನ್ನ ಮಗ ಇವನು. ನಾನು ಇವ್ರ ಮಾತಾಡ್ತಾ ಇದ್ದೀನಲ್ಲ, ಇವ್ರಿಗಿನ್ನ ದೊಡ್ಡ ತಿಕ್ಕಲ್ ನನ್ನ ಮಗ ನಾನು. ಹೆಂಗೈತ್ ನೋಡು. ಅಣ್ಣ ಅಣ್ಣ ಓ ನಮ್ಮ ಅಪ್ಪರು ಸಮಾಧಿ ಕೆಳಗಡೆ ಕಾಕಕ್ಕೆ ಆ ಹುಣ್ಸೆ ಎಲ್ಲ ಕಿತ್ಕೊಂಡ್ ಬರ್ಬೇಕಣ್ಣ ನೀನೊಂದ್ 2 ಚೀಲ. ಹುಣ್ಸೆ ಎಲೆ ಜೋಡಿಸಿ ಹಾಕ್ತೀರಾ? ಹುಣ್ಸೆ ಎಲೆ ಎಣ್ಸ್ಬಿಟ್ಟಿ, ಹುಣ್ಸೆ ಎಲೆನ ಎಣ್ಸ್ಬಿಟ್ಟು ಒಂದೊಂದೇನಾ ಅದ್ ಹೇಳೋರದು ಎಷ್ಟೋ 1000 ಎಲೆ ಹಾಕ್ಬೇಕಂತ ನಮ್ಮ ಅಪ್ಪನ ಗುಂಡಿ ಒಳಿಕೆ. ಓಯ್ ನಮ್ಮ ನನಗೂ ತಿಕ್ಲಿದೆ ಅಂತ ಕಾಣ್ತೈತಿ ಇವಾಗ. ಹುಣ್ಸೆ ಎಲೆ ಎಣಿಸಿ 10 ವರ್ಷದಿಂದ ಸತ್ತಿರ ನಿಮ್ಮ ಅಪ್ಪನೊಳಿಗೆ ಹಾಕ್ತೀರಾ? ಅಣ್ಣ ಸತ್ತ ಇನ್ನೂ ಮಣ್ಣು ಮಾಡಿಲ್ಲ ಅಣ್ಣ ನಾವು. ಅಯ್ಯೋ ಅಯ್ಯೋ ಇದೆ ಅಂತ ತಿಕ್ಕಲ್ ನನ್ನ ಮಕ್ಕಳ್ರ ಇವರು. ಇನ್ನ ಬಿಟ್ಟವರಲ್ಲ ಎಲ್ಲ ಸರ್ಪಣಿತ ಕಟ್ಟಾಕದ್ಬಿಟ್ಟು. ಅಣ್ಣ ನಮ್ಮ ಅಪ್ಪರು ನಿಮ್ಮ ಅಪ್ಪರು 10 ವರ್ಷದಾಗ ಸತ್ತೋಗಿದ್ರು. ಈಗ ನನಗ್ ತಿಕ್ಲಿರ್ಸಕ್ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ ನಾವು ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಾಡಿಕೊಂಡಿದೀವಿ. ನೆಂಟ್ರುಗಳು ಬರ್ಬೇಕಾಯ್ತಲ್ಲ ಅಣ್ಣ ದೂರದಿಂದ ಎಲ್ಲ. ಲೇಟ್ 10 ವರ್ಷದಿಂದ ಬರ್ತಲೇ ಇಲ್ಲ ನೆಂಟ್ರು. ಈಗ ಬಂದ್ರು ಇವತ್ತು. ಈಗ 5ನೇ ತಾರೀಕು ತಿಕ್ಲ 10 ವರ್ಷ ನೀನು ನಿಮ್ಮ ಅಪ್ಪ ಸತ್ತ ಹುಟ್ಟಿರೋ ಮಕ್ಳು ಗಾಳಿ SLC ಓದ್ತಾ ಇರ್ತವೆ ಅಂತ. ಇಷ್ಟು ವರ್ಷ ಆದ್ರೂ ನೆಂಟ್ರು ಬಂದಿಲ್ವಾ? ಅಣ್ಣ ನೆಂಟ್ರುಗಳು ದೂರದಿಂದ ಬರೋದ್ ಬೇಡ. ನಾನು ಬೆಂಗಳೂರಾಗಿದ್ರು, ಶಿವಮೊಗ್ಗ, ಭದ್ರಾವತಿ. ಮಗ ಇವ್ರು ಯಾವನು ಇವ್ರು ದೊಡ್ಡ ತಿಕ್ಕಲ್ ನನ್ ಮಗ. ಲೆಕ್ಕ ಹಾಕು, ಬೆಂಗಳೂರಿಂದ 10 ವರ್ಷದಿಂದ ಬಂದಿಲ್ವ. ಇರುವೆ ನಡ್ಕೊಂಬತ್ತಿದ್ವಿ. ಇರುವೆ ಬೆಂಗಳೂರಿಂದ ಇರುವೆ ನಡ್ಕೊಂಬತ್ತಿದ್ವಿ ಇಲ್ಲಿಗೆ ತುಮಕೂರಿಗೆ 3 ದಿನಕ್ಕೆ. ಅಣ್ಣ ನೀನು ಕಾಮಿಡಿ ಮಾಡ್ತಾ ಇದ್ಯಾ? ನಮ್ಮ ಅಪ್ಪ ಸತ್ತೋ ಇರೋ ದುಃಖ ನಮಗ್ ಗೊತ್ತು ಕಣ. ಆ ದುಃಖ ನಮ್ಗೆ ನಮ್ಮ ಮಕ್ಕಳಾಗಿ ಹುಟ್ಟಿ ನಾವು ನಮ್ಮ ಅಪ್ಪನ ಋಣ ತೀರಿಸ್ಬೇಕು, ಗೊತ್ತಾಯ್ತಾ? ನೀನ್ ಆತರ ನಿಮ್ ಹೆಂಡತಿಗೆಲ್ಲ ಹೇಳಿ ನಮ್ನೇನು ಅಪಹಾಸ್ಯ ಮಾಡ್ತಿದ್ದೀರಣ್ಣ. ಯಾಕಣ್ಣ ನಾವು ಏನು ಗೊತ್ತಣ್ಣ ನಿಮ್ಗೆ ಫೋನ್ ಮಾಡಿದ್ದು? ನಮ್ಮ ಅಪ್ಪನ ಸಮಾಧಿ ಒಳಕ್ಕೆ ಹುಣ್ಸೆ ಎಲೆ ಬೇಕು. KG 250 ರೂಪಾಯಿ ಹೇಳಿದ್ರು ಅವ್ರು ಯಾರೋ. ಅದಕ್ಕೆ ಇಲ್ಲೇ ನರಸಿಂಹರಾಜಂಗೆ ಫೋನ್ ಮಾಡ್ರಿ, KG 200 ರೂಪಾಯಿ ಕೊಡಿಸ್ತಾರೆ ಅಂತ ಅಂದ್ರು. ನಾನಿಗೂ ತಿಕ್ಲಿಡಿ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅಣ್ಣ ಇಕ್ಕ ಹೊತ್ತು ನನ್ ಮಗನೇ. ಅಣ್ಣ ಅಣ್ಣ ಮಾಡ್ತಾ ಇದ್ದೆ ನೀನು. ಅಣ್ಣ ನಮ್ ತಾಯಣೆಗೂ ಇಲ್ಲಣ್ಣ. ನಮ್ಮ ಅಪ್ಪನ ಸತ್ತಾಗ್ಲೂ ಇಲ್ಲ. ನಿಮ್ಮ ಅಪ್ಪ ಇದ್ರಲ್ವಾ? ನಿಮ್ಮ ಅಪ್ಪ ಜೊತೆ ನಿಮ್ಮ ಅಪ್ಪ ಸತ್ತ 10 ವರ್ಷ ಆಯ್ತು. ನೀನ್ ನಾಳೆ ಇನ್ನು ಮೊಮ್ಮಕ್ಳು ಹುಟ್ಟವ್ ನಿನ್ಗೆ. ಈಗ ನೆಂಟ್ರು ಬರ್ತಾವ್ರ 15ನೇ ತಾರೀಕು. ಅಣ್ಣ ನಮ್ಮ ಅಪ್ಪ ಸತ್ತೋಗಿರ್ಬೋದು, ಇನ್ನ ಮಣ್ಣು ಮಾಡಿಲ್ಲ ನಾವು. ಯಾಕೆ ಆತರ ಮಾತಾಡ್ತಿದ್ದೆ ಹೇಳು? 10 ವರ್ಷದಿಂದ ಮಾಡಿಕೊಂಡಿದ್ರಿ ನಿಮ್ಮ ಅಪ್ಪನ? ಅಣ್ಣ ನೆಂಟ್ರುಗಳು ಬರೋದ್ ಬೇಡವಣ್ಣ ದೂರದಿಂದ. ಎಷ್ಟು ಜನ ಹುಟ್ಟಿದ್ ನನ್ನ ಮಗ ಅಂತ ಹೇಳ ನೀ. ನನ್ 10 ವರ್ಷದಿಂದ ನೆಂಟ್ರುಗಳು ಬರ್ತಲ್ಲ ಅವ್ರ ಇರ್ತಿ. ಲೆಕ್ಕ ಹಾಕ್ರಿ ಗೌಡ್ರಿ. ಈ 15ನೇ ತಾರೀಕು ಮಣ್ಣು ಅಂತಿ. 10 ವರ್ಷದಿಂದ ಇವ್ರ ಅಪ್ಪ ಸತ್ತೋಗಿವನಂತಿ. ಇವ್ ನನ್ನ ಮಗ್ ಹಿಡಿದ್ರೆ ಹುಚ್ಚು ನನಗಿಡಿಸ್ತಾವನು. ಅಣ್ಣ ಈಗ 200 ರೂಪಾಯಿ KG ಹಂಗೆ ಹುಣ್ಸೆ ಎಲೆ ಬೇಕು, ಕೊಡಿಸ್ತೀಯ ಇಲ್ವಾ ಅಷ್ಟೇ? ಹುಣ್ಸೆ ಎಲೆ ಹಾಸಿ ಇವ್ರ ಅಪ್ಪನ್ ಮಣ್ಣು ಮಾಡ್ತಾರೆ ಅಂತೆ. 200 ರೂಪಾಯಿ KG ಅಂತ ಬಿಡಿಸ್ಕೊಂಡ್ ಕೊಡ್ಬೇಕಂತೆ ಹುಣ್ಸೆ ಹಣ್ಣೆಲೆ. ಅಣ್ಣ ಅದ್ ಎಣ್ಸ್ಕೊಂಡ್ ಬರ್ಬೇಕಣ್ಣ. 7,000 ಎಲೆ ಬೇಕು. ಎಣಿಸ್ಕೊಂಡ್ ತಗೊಂಡೋಗ್ಬೇಕಂತೆ ಹೇಳ್ತಾವ. ನೀವು ಯಾರೋ ದೊಡ್ಡ ತಿಕ್ಕಲ್ ನನ್ ಮಗ. ಅಣ್ಣ ಯಾಕಣ್ಣ ಹುಣ್ಸೆ ಎಲೆ ಎಣಿಸ್ಕೊಂಡ್ ಹೋಗ್ಬೇಕಂತ ನೋಡ್ರಿ. ಅವ್ನ ಯಾರೋ ಕಾಂಗ್ರೆಸ್ ಗಿಡದಲ್ಲಿ ಹೇಳಿದ್ನಲ್ಲ ಮೂಗ್ಬಟ್ಟು. ಇವನು ಯಾರೋ ತಿಕ್ಕಲ್ ನನ್ ಮಗ ಹುಣ್ಸೆ ಎಲೆ ತಗೊಂಬತ್ತ ಅವನು. ಅಣ್ಣ 10 ವರ್ಷದಿಂದ ಸತ್ತೋಗ್ರಂತ ಇವ್ರಪ್ಪ. ಅಗೋ ಅಪ್ಪಾಜಿ ಮಾತಾಡ್ತಾರೆ ಕಣ್ಣು. ಓ ಅಪ್ಪಾಜಿ ಉಸಿರಾಡ್ತಾ ಐತೆ. ಮಾತಾಡಿ. ಏಯ್ ಅಪ್ಪಾಜಿ
ಹಲೋ ಅಪ್ಪಾಜಿ. ಕೈ ಕೆಲ್ಸ ರೆಡ್ ಕಲರ್ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ನನಗೆ. ಯಾಕಪ್ಪ? ನಂಬರ್ಗಳು ಸಡನ್ ಆಗಿ ಏನು ಅನ್ನೋದು ಅದಿಮ್ವಿ ಸರ್. ಹೌದಾ? ಇದು ನಿನಗೆ ಇಷ್ಟ ಆಗ್ಲಿಲ್ವಾ ಆಡೋದು? ಯಾರು ಹೇಳಿ? ಒತ್ತಾಯ್ತು ನನ್ನ ಹೊಲ್ದಾಗೆ ಕತ್ಲಾಯ್ತು ನಾ ಕಂಡಗೆ ನಾನು ನೀನು ಉಲ್ಲಗೆ, ಅದು ಸ್ವಲ್ಪ ಇಷ್ಟ ಆಗ್ತದೆ, ಸ್ವಲ್ಪ ಸ್ವಲ್ಪ ಅಷ್ಟೇ, ಸ್ವಲ್ಪ. ಹೌದಾ? ಮತ್ತೆ ಮತ್ತೆ ಇನ್ಯಾವ್ದ್ರ ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಳ್ರಿ, ಅದನ್ನೇ ಹಾಕ್ತಿವಿ ಕಾಲರ್ ಟ್ಯೂನ್ಗೆ. ಯಾರನ್ಗನ ಫೋನ್ ಮಾಡಿದ್ರಿ ನಿಮ್ಗೆ, ಅವ್ರಿಗೆ ಆ ಹಾಡು ಕೇಳಿಸ್ಬೇಕು. ಯಾವ ಹಾಡು ಹಾಕನ? ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ. ಹಾ, ಅಷ್ಟೇ ಸರ್. ಆಮೇಲೆ ಇದೆಂತಂದ್ರೆ ಇದು ಇನ್ನೊಂದು ಅದೇದಪ್ಪ, ಇನ್ನೊಂದು ಯಾವ್ದನ್ನ ಬರೋದಿದ್ರೆ ಇದನ್ನೆಲ್ಲ ಗೂಡ್ ಸೇಜ್ ಮಾಡ್ಕೊಳಿಸ್ತಾರೆ, ಗೂಡ್ ಸೇಜ್. ಹಲೋ ನರಸಿಂಹರಾಜು ಅವ್ರೆ, ಓ ಇಲ್ಲಿ ನಾವು ಕೀಳ ಕೆಲ್ಸ ಇಲ್ದೆ ಫೋನ್ ಮಾಡಿಲ್ಲ ನಿನ್ಗೆ. ಜಲ್ದಿ ಮಾತಾಡೋ. ಹಲೋ ಹಲೋ. ಓ ಅಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ. ಹೌದು. ಯಾರೋ ಉಳಿದಾಡ್ತಾವ್ರಿ ಸರ್, ಯಾರು ಎಲ್ಲ ಉಳಿದಾಡ್ತಾ ಇದಂಗೆ ಅವ್ರಿ ಜೋರ. ಇಲ್ಲಿ ನಾವು ಒಳಗೇನು ನೋಡಿ ನಮ್ಮನೆ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇರು ಇದು ಎಂತದಪ್ಪ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಆತರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರ್ಬೇಕು, ಆತರ ಹಾಕೋಣ ಸರ್? ಬೇಡ, ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತೀನಿ. ಎಂತದು ಡೈವರ್ಸ್ ಆಗೈತಾ? ಬೇರೆ ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತೆ, ಸ್ವಲ್ಪ ಕಲಹ. ಏನ್ ಕಲಹನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ, ಕಲಹ, ಒಡಕುನ. ಮತ್ತೆ ನೀವ್ ಎಲ್ಲಿ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನೆ ಕಂಡಿದ್ವಿ. ಅಲ್ಲ, ಮತ್ತೆ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕವ್ರ ಏನ ಬೇಜಾರ್ ಮಾಡ್ಕೊಂಡ್ರ ನನ್ನ? ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿ ಇರ್ಬೇಕಣ್ಣ, ಆ ತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ, ಫೋನಾಗ ಯಾರ್ಯಾರ ಫೋನ್ ಮಾಡಿದೆ ನಮ್ಮ ಫ್ಯಾಮಿಲಿಗೆ ಡಗಾರ್ ಮಾಡಿದ್ದಾರೆ. ಅದು ಇದೆಂತದ್ದು ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಚೊಮಲಾಂಗಿ ಇನಾಂಗಿ ಅಂತ ಒಂದು ಹಾಡ ಇದಲ್ಲ. ಯಾರು ಸರ್ ಪಾರ್ವತಿನೋ ಲಲಿತಾ ಅವ್ರನ್ನ? ಯಾರು? ಸಂಸ್ಕೃತದಾಗ ಒಂದು ಹಾಡ ಐತ್ ನೋಡಿ, ಲಲಿತಾಂಗಿ ಬಾನಾಂಗಿ ಮಾನಾಂಗಿ ಏನೇನೋ ಅಂತ ಒಂದು ಹಾಡ ಐತ್ ನೋಡಿ. ಇದ್ರಾಗೆ ಕವಿರತ್ನ ಕಾಳಿದಾಸ ಒಂದು ಸಾಂಗಿ ಪುಲದಾಲಿ ಪೊಂಗಾಂಗಿ ಇನಾಂಗಿ ಒನಗಾಂಗಿ ಸಾರಂಗಾಂಗಿ ಬೊನತೋರಾನಂಗಿ ಅಂತ ಒಂದು ಹಾಡ ಐತ್ರಲ್ಲ, ಲಲಿತಾಂಗಿ. ಅಲ್ಲ ಸರ್,
ಈ ಲಲಿತ್ ಅವ್ರು ಪಾರ್ವತಿ ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿಕ್ಕೆ ತಿಕ್ ಸುತ್ತಾರಲ್ಲ ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ ಅವ್ರು. ಬಳ್ಳಾರ್ ಜಾಲಿ ಮುಳು ಸುತ್ತಾರಲ್ಲ ಅದಕ್ಕಿನ್ನ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಮತ್ತೀಗ ಬಲಮುರಿ ಅಂಗಿ, ಜಲಮುರಿ ಅಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದೆ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ. ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ. ಇವ್ರು ಮ್ಯಾಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಲಕ್ಷ್ಮಿ ಅಂಗಿ, ರತ್ನಾಂಗಿ. ಹಿಂಗಾಗಿ ನಮ್ದು ಎಲ್ಲ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ. ಟಾರ್ಚರ್ ಏನಿಲ್ಲ ಸರ್, ಮದ್ವೆ ಏನಿಲ್ಲ. ನಾವು ಟಾರ್ಚರೇ ಹಾಕಲ್ಲ. ನಾವು ನೈಟ್ ನೀವ್ ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಏನೇ ಆಗ್ಲಿ ನಾವು ನೈಟ್ ಯಾವ ಊರಿಗೂ ಹೋಗಲ್ಲ. ನಾವು ಟಾರ್ಚರೇ ಬಳಸಲ್ಲ. ಮತ್ತೆ ಏನ್ ಫೋನ್ ಮಾಡಿ ಏನ್ ಮಾಡ್ತಾರ ಅವ್ರು ನಿಮ್ಗೆ? ನಾವು ನೈಟ್ ಆದ್ರೆ ಟಾರ್ಚರ್ ಹಾಕಲ್ಲ, ಬ್ಯಾಟ್ರಿ ಉಪಯೋಗಿಸಲ್ಲ. ಯಾರು ಸ್ವಾಮಿ ಹಂಗಾಡ್ತಾರೆ? ಸ್ವಾಮಿ ಹುಡುಗಂತ ಪ್ರಸಾದ್ ಏನ ತೇರ್ತಾ ಬರ್ತಾ ಕೊಡಿ ಸ್ವಾಮಿ. ಯಾರು ಸ್ವಾಮಿ ನೋಡಿ 3 ದಿನ ಆಯ್ತು ಅಂತಾರೆ. ತೇರ್ತಾನೆ ಏನಾಯ್ತು ಕೊಡಿ ಸ್ವಾಮಿ. ಹಂಗಲ್ಲ, ಅವ್ರ ಮಗಳಿಗೆ ಮದ್ವೆ ಇದೆ. ಗಾಳಿ ಸೋಕಿದೆ. ಗಾಳಿ ಸೋಕಿದೆ, ಅದಕ್ಕೇನೆ ಗಾಳಿ ಹೋಗಿಸ್ತಾ ಇದ್ವಿ. ಅಮಾವಾಸ್ಯೆ ಅಲ್ವಾ? ಒಂದು ಭಕ್ತಿ ಗೀತೆ ಯಾರನ್ನ ಆಡ್ರವ ಇಲ್ಲಿ ಮೊಬೈಲ್ ಆನೆ ಬರ್ತೈತೆ. ಲಕ್ಷ್ಮಿ ಆನೆ ಹೆಂಗೆ ಅಲ್ಲೇ ನಿಂತ್ಕೊಂಡ್ಬಿಡಿ. ಆನೆ ಬಂದೈತೆ. ನರಸಿಂಹರಾಜು ಕೈ ಮುಗಿ. ಮೊಬೈಲ್ ಕೆಳಗೆ ಬಿದ್ದೋಗ್ತದೆ. ತುಳಿಯಲ್ಲ ಬಿಡು ಮಗ, ತುಳಿಯಲ್ಲ ಬಿಡಮ್ಮ. ಆನೆ ತುಳಿಯಲ್ಲ ಬಿಟ್ಟು ಕೆಳಗೆ ಮುಗಿತಾ ಇದ್ದೀನಿ ಸ್ವಾಮಿ. ಮುಗ್ದನಪ್ಪ, ಮುಗಿತಾ ಇದ್ದೀನಿ ಸ್ವಾಮಿ. ಊದ್ಗಡ್ಡಿ ಎತ್ತಿದ್ದೀನಿ. ಭಕ್ತಾದಿಗಳು ಹಾಡು ಹೇಳ್ತಾ ಇದಾರೆ, ಕೈ ಮುಗಿರಿ. ಎಲ್ಲ ಓಮದೊಳಗೆ ಹಾಕ್ರಿ, ಕೈ ಮುಗಿರಿ. ಎಲ್ಲ ಮುಂದಕ್ಕೆ ಬನ್ನಿ. ಕರ್ಪೂರಾಜು ಮಗ ಮುಂದಕ್ಕೆ ಹೇಳಿ. ಕರ್ಪೂರಾಜು ಪೂಜೆ ಆಗ್ತಾ ಐತೆ. ಬಿಡಿ. ಅಲ್ಲೋ ನರಸಿಂಹರಾಜು ಸ್ವಾಮಿ, ಪೂಜೆ ಎಲ್ಲ ಆಗ್ತಾ ಐತೆ, ಇಲ್ಲಿ ನೆರವೇರ್ತದ. ಭಕ್ತಾದಿಗಳೆಲ್ಲ ಕುಂಡದೊಳಗೆ ಇದನ್ನ ಹಾಕ್ತಾವ್ರೆ. ನೀವು ಅಕ್ಕಿ 2 ಊದ್ಗಡೆ ಹಚ್ಚಿದ್ದೀರನಪ್ಪ? ಕರ್ಪೂರ ಹಚ್ಚಿದೀವಿ ಸ್ವಾಮಿ. ಕರ್ಪೂರ ಹಚ್ಚಿದ್ದೀರಾ? ಮಗಿನ ವಿಚಾರ ಕೇಳಿ ಒಂದ್ ನಿಮಿಷ. ಅವ್ರಿಗೆ ಮಂತ್ರ ಹೇಳ್ಬಿಡ್ತೀನಿ. ಇಲ್ಲಿರೋರು ಎಲ್ಲ ಮಂತ್ರ ಹೇಳಿರಂತೆ. ಹಲೋ ಸ್ವಾಮಿ. ನರಸಿಂಹರಾಜು, ನಾನು ಹೇಳ್ತೀನಿ ಮಂತ್ರ, ನೀನ್ ಸುಮ್ನೆ ಕೇಳಿಸ್ಕೊಳಪ್ಪ. ಕೈ ಮುಗಿಯೋದು ಬಿಡೋಣ. ಕೈ ಮುಗಿ. ನಿಮ್ ಹೆಂಡತಿ ಅವರು ಅಕ್ಕಿ ಕಾಳು ಇಟ್ಕೊಂಡವ್ರೆ. ಹೌದಾ? ನರಸಿಂಹರಾಜು, ವಿಶಾಲಮ್ಮ ಯಜಮಾನಸ್ಯೆ ಗೃಹೆ ವ್ಯಾಪಾರ ಸ್ಥಳೆ ಸಕಲ ವಾಸ್ತು ದೋಷ ನಿವಾರಣಾರ್ಥಂ ನಿತ್ಯ ಧನಾನುಕೂಲ ಸಿದ್ಧಾರ್ಥಂ ಯತ್ನ ಕಾರ್ಯ ಶೀಘ್ರಮೇವ
ಫಲಸಿದ್ಧ್ಯರ್ಥಂ ಆಯ್ತು ಸ್ವಾಮಿ. ಶ್ರೀ ಲಕ್ಷ್ಮೀ ಗಣಪತಿ ಶಾರದಾ ಸ್ವಾಮಿ. ಪ್ರತಿಷ್ಠೆ. ಆಯ್ತು ಸ್ವಾಮಿ. ಓಂ ನರಸಿಂಹಾಯ ಆಯ್ತೇನಪ್ಪ. ಹಲೋ ಮಗ ಕರ್ಪೂರ ಹಚ್ಚಿ ಮಗ. ಹಾ ಆಯ್ತು ಸ್ವಾಮಿ. ಕರ್ಪೂರ ಉರಿತಲೇ ಇರ್ಬೇಕ್ರಾ? ಇಲ್ಲ ಇಲ್ಲ ಏನಿಲ್ಲ. ಹಾ ಅಕ್ಕಿ ಕಾಳು ಯಾರ ತಾವ ಐತೆ? ಇಬ್ರು ತವ್ರ ಐತೆ. ನಂದು ಬಲಗೈ ಐತೆ, ಅದು ಎಡಗೈಲಿ ಹಿಡ್ಕೊಂಡವ್ರೆ. ಅವು ಬಲ್ಗೈ ಹಿಡ್ಕೊಳ್ರಿ ಅಕ್ಕಿ ಕಾಳು. ಹಿಡ್ಕೊಂಡಿದೀವಿ ಸ್ವಾಮಿ. ನಿಮ್ ಹೆಂಗಸರು ತಲೆ ಮೇಲೆ ನೀವ್ ಹಾಕ್ರಿ, ನಿಮ್ ಹೆಂಗಸರು ಕೈಯಾಗಿರೋದು ಅಕ್ಕಿ ಕಾಳು ನಿಮ್ ತಲೆ ಮೇಲೆ ಹಾಕ್ಸ್ಕೊಳ್ರಿ. ಹಾಕ್ ಮಗ. ಆಗಿರ್ ಸ್ವಾಮಿ. ಇದು ತಡೀತಾರೆ ಹಂಗಲ್ಲ. ಇವು ಫಸ್ಟ್ ಇವ್ರ ಅವ್ರ ಹೆಸರು ಹೇಳ್ಬೇಕು, ಅವ್ರ ಹೆಸರು. ನಿನ್ನ ನಿಮ್ ಮನೆಯವ್ರ ಹೆಸರು ಹೇಳು, ನಿಮ್ ಮನೆಯವರು ನಿಮ್ಮ ಹೆಸರು ಹೇಳ್ಬೇಕು. ನರಸಿಂಹರಾಜು ಮೂರ್ ಸರಿ. ವಿಶಾಲಮ್ಮ. ನಿಮ್ ಮನೆಯವ್ರ ಕೈಲಿ ನಿನ್ನ ಹೆಸರು 3 ಸರಿ ಹೇಳಿಸ್ಕೊ. ಹೆಸರಿಲ್ಲ ಮಗ. ಇದ್ಯಾರು ಕಾಲು ಹೊಡ್ತಾ ನಿಲ್ಲಿಲ್ವ? ನರಸಿಂಹರಾಜ್ ಹೇಳು 3 ಸಲ ಹೇಳು. ಅಲ್ಲಿ ಎಲ್ಲ ಪೂಜೆಗೆ ಬಂದವರು ಟೈಮ್ ಆಗುತ್ತೆ ಹೇಳು. ಹೇಳ 3 ಸಲ ಹೇಳು. ನೋಡಲ್ಲಿ ಮಂಗಳಾರತಿ ಆಗ್ತೈತೆ. ಹೆಂಗನ್ನು ನರಸಿಂಹರಾಜು ಭಯಂಗಿಲ್ಲ. ಅಲ್ಲಿ ಪೂಜೆ ಆಗ್ತೈತೆ. ಹೆಂಗನ್ನು ಸ್ವಾಮಿ ತಿಳ್ಕೊಂತಾರೆ. ಅಲ್ಲ 3 ಜನಗನ್ನು ನರಸಿಂಹರಾಜು ಅನ್ನು ಎಲ್ಲಾರು ಮಂಗಳಾರತಿ. 3 ಸಲ ಹಂಗನ್ನು ನರಸಿಂಹರಾಜು ಅನ್ನು ಹಂಗನ್ನು ಹಂಗನ್ನು ಹಂಗಲ್ಲ ಮಗ. ನೋಡು ಅಂತೀನಿ ಈಗ. ಹಲೋ ಸಾರಿನ ತಪ್ಲೆ ತಂಬತ್ತಾಯಿ ಸ್ವಾಮಿ. ಸಾರಿನ ತಪ್ಲೆ ಹೊಡಿಯಕ್ ಬರ್ತ ನೋಡಿ ಸ್ವಾಮಿ. ಪೂಜೆನ ಮಾಡ್ಕ ನಿನ್ ಬೆಂಕಿನ ನೈಕೆ ಅಂತ. ಏನೋ ನರಸಿಂಹರಾಜು, ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ. ಅದನ್ನ ನೀವು ಎಲ್ಲಾರು ಸೇರಿ, ಅದು ಒಳ್ಳೇದು. ಎಲ್ಲಾರು ನೀವು ಮನೆಯಲ್ಲೆಲ್ಲರೂ ಸೇರಿ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ನರಸಿಂಹರಾಜು. ಹಂಗಂತ ಹೇಳಿ ನಾನು ಸ್ವಾಮಿಗಳೇ ನಿಮ್ಮ ನಂಬುದೇ ಒಳ್ಳೇದಾಗ್ಲಿಲ್ಲ ಅಂತ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಯಾಕೆ ಗೊತ್ತಾ, ನಮ್ಗೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ನಿನ್ ಹೆಂಡತಿ ಮನ್ಸಲ್ಲೂ ಇರ್ಬೇಕದು. ಅದೇ ಹಿಂಗೆ ಹೇಳ ಮಗ ಇನ್ನೊಂದ್ಸಲ. ಗಂಧ ಇಕ್ಕಳಿ, ಕುಂಕುಮ ಇಕ್ಕಳಿ ಹಣೆಗೆ. ತಾಯಿ ಇರೋದು ನೀವಂತೂ ರಿಕ್ಷಾ ಅಲ್ಲ ನರಸಿಂಹರಾಜು. ಹಲೋ ಸ್ವಾಮಿ. ಆಯ್ತು ಸ್ವಾಮಿ. ಬರಮ್ಮ ಇಲ್ಲಿ ನೀನು. ಸ್ವಾಮಿಯರ್ ಮುಂದಕ್ಕೆ. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ರಾಧಾ. ಏನಾಗ್ತಿದೆ ಮೈಯೆಲ್ಲ ನಿನ್ಗೆ? ಈಗ ಫ್ರೀ ಆಯ್ತೋ ಇಲ್ಲ ಮೊದ್ಲಂಗೆ ಏನೋ ಹಗುರವಾಗೈತೋ ಇಲ್ಲ ಏನೋ ಮೊದ್ಲಂಗೆ ಏನಾಗೈತೆ? ಮೈಯೆಲ್ಲ ಫ್ರೀ ಆಗೈತೆ. ಹೌದಾ? ಏನೋ ಮೈಯಲ್ಲಿ ಏನೋ ಸೇರ್ಕೊಂಡಿರ್ತಾರ ಏನಾನ ಐತಾ? ಇಲ್ವಾ? ತಾಯಿ ನಿಂಗೆ ಒಳ್ಳೇದ್ ಮಾಡ್ಲಿ, ಹೋಗು. ಮಗ 5 ನಿಮಿಷಕ್ಕೆ ಒಂದ್ ಪೂಜೆ ಆಗ್ದಂಗೆ ಬಿಟ್ಟು ಹೋತು ಇವತ್ತು ಮಗ. ನಾಳೆ 5 ನಿಮಿಷಕ್ಕೆ ಬಿಡ್ಸಿರ್ ನೋಡು. ತಾಯಿ ಅವಳ ಮಗಳನ್ನ ಗರ್ಭಗುಡಿ 61 ಸುತ್ತು ಗರ್ಭಡಿ ಗುಡಿ ಸುತ್ತಿ ಆಮೇಲೆ ದೀರ್ಘ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗಮ್ಮ ನೀನು ಮನೆಗೆ ಹೋಗ್ಬೇಕಾರೆ. ಬಾರಮ್ಮ ನೀನು. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನಪ್ಪ? ಹೋಗ್ಲಿ ಮುಂದೆ ಯಾರು ಇರ್ತಾರ ಅವ್ರು ಬರ್ರಿ. ನಿಮ್ಮ ಹೆಸರೇನು ಹೇಳಿ ಸ್ವಾಮಿ? ನನ್ನ ಹೆಸರು ಕುಮಾರಣ್ಣ ಅಂತ ಸ್ವಾಮಿ. ಮನೆ ಕಡೆ ಹೆಂಗೈತೆ ನಿಮ್ಗೆ? ಮನೆ ಕಡೆ ಎಲ್ಲ ಪರವಾಗಿಲ್ಲ, ಅಟ್ಲೆ ಮಾಡ್ಕೊಟ್ಟಿದ್ದೀರ, ಎಲ್ಲ ಒಳ್ಳೇದಾಗತ್ತೆ ಸ್ವಾಮಿ.
ಬೋರು ಗೀರು ಎಲ್ಲ ನೀರ್ ಸಿಕ್ಕೈತಾ? ನೀರ್ ಸಿಕ್ಕಿದೆ ಸ್ವಾಮಿ. ಇನ್ನೊಂದು ಬೋರಿನ್ ತಕೊಂಡು ಇದನ್ನ ಮಾಡ್ಕೊಡಿ, ನೀರ್ ಜಾಸ್ತಿ ಬರಂಗೆ. ಎಲ್ಲ ಮಾಡ್ಕೊಡ್ತೀವಪ್ಪ. ಹಲೋ ಸ್ವಾಮಿ, ನಾವು ಎಲ್ಲಿ ಬರೋಣ ಸ್ವಾಮಿ? ನಾವು ಎಲ್ಲಿ ಬರಂದ್ರ? ಪೌರ್ಣಮಿಗೆ ಏನ್ಕ ನಾವು ಬರ್ಬೇಕಾಗತ್ತೆ ನರಸಿಂಹರಾಜು.